ವೀಕ್ಷಕರೇ, ನೀವು ನೋಡ್ತಿರೋ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ, ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಸೊ ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂದರೆ, ರಜತ್ ಅವರ ಟರ್ಮ್ ಬರುತ್ತೆ. ರಜತ್ ಅವ್ರಿಗೆ 4 ನಾಮಿನೇಟ್ ಮಾಡೋ ಅವಕಾಶ ಸಿಗುತ್ತೆ. ಸೊ ಅದರಿಂದ ನಂತರ ಮೊದಲನೇದಾಗಿ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದನಂತರ ಎರಡನೇದಾಗಿ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡಬೇಕಾದ್ರೆ ಅಶ್ವಿನಿ ಅವ್ರಿಗೆ ಏನಪ್ಪ ರೀಸನ್ ಕೊಡ್ತಾರೆ ಅಂದರೆ, ಧ್ರುವಂತ್ ಅವರು ಟಿ ಗಾಂಚಲಿ ಅಂತ ಯೂಸ್ ಮಾಡಿದ್ಕೆ ನೀವೇನು ರಿಯಾಕ್ಟ್ ಮಾಡಿಲ್ಲ. ಅದೇ ನೀವು ಅಗುಸ್ ಅವರು ಒಂದು ಮಾತು ಹೇಳಿದ್ಕೆ ಹಂಗೆ ಹೇಳ್ಬಾರ್ದು ಹಿಂಗೆ ಹೇಳ್ಬಾರ್ದು ಅಂತ ಹೇಳಿದ್ರಿ. ಸೊ ಅದು ನಿಮ್ಮ ಪ್ರಕಾರ ಅದು ಸರಿನಾ ಅಂತ ಕೇಳ್ತಾರೆ. ಅದಕ್ಕಾಗಿ ಅಷ್ಟು ಥರ್ಡ್ ರೇಟೆಡ್ ಭಾಷೆಗಳನ್ನ ಇಲ್ಲಿ ಯಾರು ಬೆಳೆಸಿಲ್ಲ. ಸೊ ಮನೆಯ ಕಂಟೆಸ್ಟೆಂಟು ಸಹ ಯಾರು ಬಳಸಿಲ್ಲ. ನೀವು ಹೇಳಿದ್ರಿ ಗಂಡಸು ಜೊತೆ ನಾನು ಹೊಡೆದಾಡ್ತೀನಿ ಅಂತ ಹೇಳಿದ್ರಿ. ಸೊ ನೀವು ಕೇಳ್ಬೋದಾಯ್ತಲ್ಲ, ನೀವು ಗಂಡಸಲ್ವಾ ಅಂತ ಕೇಳ್ತಾರೆ ವೀಕ್ಷಕರೇ. ಸೊ ವೀಕ್ಷಕರೇ, ಅದಾದ ನಂತರ ಸ್ವಿಮ್ಮಿಂಗ್ ಫೂಲ್ ತಳ್ಳೋದು ಏನಿರುತ್ತೆ, ಸೊ ಅಲ್ಲಿ ಅಶ್ವಿನಿ ಅವರು ನಿಂತ್ಕೋತಾರೆ ವೀಕ್ಷಕರೇ. ಸೊ ಅದಾದ ನಂತರ ಸ್ವಲ್ಪ ಜೋರಾಗೆ ಪುಷ್ ಮಾಡ್ತಾರೆ ಅಶ್ವಿನಿ ಅವ್ರನ್ನ ಅಂತ ಹೇಳ್ಬೋದು ವೀಕ್ಷಕರೇ, ರಜತ್ ಅವರು ಬಂದು. ಸೊ ರಜತ್ ಅವ್ರನ್ನ ಇಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಅದು ಧ್ರುವಂತ್ ಹಾಗೂ ಅಶ್ವಿನಿ ಅವ್ರನ್ನ. ಸೊ ಧ್ರುವಂತ್ ಅವರು ಆಲ್ರೆಡಿ ತಳ್ಳಿರ್ತಾರೆ. ಅದಾದ ನಂತರ ಅಶ್ವಿನಿ ಅವರ ಚಾನ್ಸ್ ಸಿಕ್ಕಾಗ ಅಶ್ವಿನಿ ಅವ್ರಿಗೆ ತಳ್ಳಬೇಕು ಅಂದಾಗ ಸ್ವಲ್ಪ ಜೋರಾಗಿ ತಳ್ತಾರೆ. ಸೊ ಅದಕ್ಕಾಗಿ ಏನೋ ಒಂದು ಕೆಟ್ಟ ಪದನ ಯೂಸ್ ಮಾಡ್ತಾರೆ, ಅದನ್ನು ಬ್ಲಾಕ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಸೊ ಅದರ ನಂತರ ಕಚ್ಚಡ ಅಂತ ರಜತ್ ಅವ್ರಿಗೆ ಬೈತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಅಶ್ವಿನಿ ಅವರು. ಸೊ ಅದಕ್ಕಾಗಿ ರಜತ್ ಅವರು ಅದಕ್ಕಾಗಿ ರಿಯಾಕ್ಟ್ ಮಾಡಿ ಅವ್ರು ಹೇಳ್ತಾರೆ, ನೀನು ಕಚ್ಚಡ. ವೀಕ್ಷಕರೇ, ಇನ್ನು ಈ ವಾರ ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನೋಡ್ಕೊಬರೋಣ ಬನ್ನಿ. ಸೊ ಮೊದಲನೇದಾಗಿ ಸ್ಪಂದನ್ ಅವರು ನಾಮಿನೇಟ್ ಆಗಿದ್ದಾರೆ, ಗಿಲ್ಲಿ ಅವರು ನಾಮಿನೇಟ್ ಆಗಿದ್ದಾರೆ, ಧ್ರುವಂತ್ ಅವರು ನಾಮಿನೇಟ್ ಆಗಿದ್ದಾರೆ, ರಜತ್ ಅವರು ಆಗಿದ್ದಾರೆ, ರಕ್ಷಿತ್ ಅವರು ಆಗಿದ್ದಾರೆ, ರಾಶಿಕ್ ಅವರು ಆಗಿದ್ದಾರೆ. ಸೊ ಇವರಿಷ್ಟು ಜನ 6 ಜನ ನಾಮಿನೇಟ್ ಆಗಿದ್ದಾರೆ ವೀಕ್ಷಕರೇ. ಸೊ ಇನ್ನು ಯಾರೆಲ್ಲ ಸೇಫ್ ಆಗಿದ್ದಾರೆ ಅಂದರೆ, ಅದು 9 ಜನ ನಾಮಿನೇಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಸೇಫ್ ಆಗಿರೋರು ಅಶ್ವಿನಿ, ಸೂರಜ್ ಹಾಗೂ ರಘು ಅವರು ಸೇಫ್ ಆಗಿದ್ದಾರೆ ವೀಕ್ಷಕರೇ. ಸೊ 9 ಜನ ನಾಮಿನೇಟ್ ಆಗಿರ್ತಾರೆ. ಸೊ ಬಿಗ್ ಬಾಸ್ ಕೂಡ ಒಂದು ಟಾಸ್ಕ್ನಲ್ಲಿ ವಿಲನ್ ಅವರು ಕೂಡ ಟಾಸ್ಕ್ನಲ್ಲಿ ಏನೋ ಒಂದು ಸ್ವಲ್ಪ ಗೊತ್ತಿಲ್ಲ, ಗೆದ್ದಿದ್ರೋ ಇಲ್ವೋ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಇನ್ನೂ. ವೀಕ್ಷಕರ ಒಟ್ಟಿನಲ್ಲಿ 3 ಜನ ಸೇಫ್ ಆಗಿದ್ದಾರೆ. ಸೊ ಯಾರೆಲ್ಲ ಸೇಫ್ ಆಗಿದ್ದಾರೆ ಅಂದರೆ, ಕಾವ್ಯ ಅವರಾಗಿದ್ದಾರೆ, ಮಾಳು ಅವರಾಗಿದ್ದಾರೆ, ಅದರ ನಂತರ ಅಶ್ವಿನಿ, ಸೂರಜ್ ಹಾಗೂ ರಘು ಆ್ಯಂಡ್ ಧನುಷ್ ಅವರು ಆಗಿದ್ದಾರೆ ವೀಕ್ಷಕರೇ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕೇವಲ 300 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ. ಸೊ 1K ಸಬ್ಸ್ಕ್ರೈಬ್ ಆಗೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.